ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಸ್ಪರ್ಧಾತ್ಮಕ ಪರೀಕ್ಷೆ ಪೇಪರ್ 3 ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಬಗ್ಗೆ 50 ಅಂಕಗಳ ಬಗ್ಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ. ಇದು ಎಲ್ಲ ಶಾಲಾ ಶಿಕ್ಷಕರು ಕೂಡ ಈ ಪೇಪರ್ ಏನಾಗಿದೆ ಕಡ್ಡಾಯ ಆಗಿದೆ. ಈ ಪೇಪರ್ನಲ್ಲಿ ನೀವು ಪಾಸ್ ಆಗಲೇಬೇಕಾಗತ್ತೆ. ಸೊ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಇದು 50 ಅಂಕಗಳಿಗೆ ನಿಮಗೆ ಕೇಳಲಾಗುತ್ತೆ. ಇದು ಹೊಸದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇದು ಡಿಸ್ಕ್ರಿಪ್ಟಿವ್ ಆಗಿದೆ. ಸೊ ಇಲ್ಲಿ ಅನೇಕ ನಿಮಗೇನಾಗಿದೆ ಸಂದೇಹಗಳು, ಡೌಟ್ಗಳು ಬಂದಿದೆ. ಯಾವ ಥರ ಪ್ರಶ್ನೆಗಳು ಬರಬಹುದು, ಹೇಗೆ ಪ್ರಶ್ನೆ ಪತ್ರಿಕೆ ಇರ್ಬೋದು, ನಾವೇನನ್ನು ಓದ್ಕೋಬೇಕು, ಇವೆಲ್ಲ ಅನೇಕ ಸಂದೇಹಗಳು ನಿಮ್ಮಲ್ಲಿದೆ. ಆ ಸಂದೇಹಗಳನ್ನು ನಾನು ಸಾಲ್ವ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 50 ಅಂಕಗಳಿಗೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ ಕಡ್ಡಾಯವಾದಂತಹ ಪೇಪರ್ ಇದೆ ಅಂತಕ್ಕಂಥ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅದರಲ್ಲಿ ಏನೆಲ್ಲ ಪ್ರಶ್ನೆಗಳಿರುತ್ತೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ಅದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಮೊದಲು ನೋಡಿ, ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ 10 ಅಂಕಗಳಿಗೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಇದು ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದು. ಮತ್ತು ಗ್ರಾಮರಿಗೆ ಸಂಬಂಧಪಟ್ಟಂತೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳ ಪ್ರಶ್ನೆಗಳು ನಿಮಗೆ ಕೇಳುವಂತಹ ಸಾಧ್ಯತೆ ಇದೆ. ಅದೇ ಥರ ವೊಕ್ಯಾಬ್ಲರಿ ಅಂತ ಹೇಳ್ಬಿಟ್ಟು ಶಬ್ದಕೋಶ, ಅದಕ್ಕೆ ಸಂಬಂಧಪಟ್ಟಂತೆ 10 ಅಂಕಗಳ ಪ್ರಶ್ನೆಗಳು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದೇ ಥರ ಕೊನೆಯದಾಗಿ ರೈಟಿಂಗ್ ಸ್ಕಿಲ್ಸ್ ಅಂತಕ್ಕಂಥದ್ದು. ರೈಟಿಂಗ್ ಸ್ಕಿಲ್ಸಲ್ಲಿ ಲೆಟರ್ ರೈಟಿಂಗ್ ಮತ್ತು ಎಸೆ ರೈಟಿಂಗ್ ಅದು ಕೂಡ ಒಳಗೊಂಡಿರುತ್ತೆ. ಅದು 15 ಅಂಕಗಳಿಗೆ ಕೇಳತಕ್ಕಂಥ ಸಾಧ್ಯತೆ ಇದೆ. ಟೋಟಲ್ ಇದು ಮಾಡಿದಾಗ ನಿಮಗೆ 50 ಅಂಕಗಳು ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಹೇಗಿರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರಾಫಿಷಿಯನ್ಸಿ 50 ಅಂಕಗಳ ಮಾಡೆಲ್ ಕ್ವಶನ್ ಪೇಪರ್ ಹೇಗಿರ್ಬೋದು ಅದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಹೆಚ್ಚು ಕಡಿಮೆ ಇದೇ ಥರ ನಿಮಗೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ. ಅದಕ್ಕೆ ನಾನು ನನ್ನದೇ ಆದಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾನು ಹೇಳ್ದಂಗೆ ರೀಡಿಂಗ್ ಕಾಂಪ್ರಹೆನ್ಷನ್ ಪ್ಯಾಸೇಜು 10 ಅಂಕಗಳಿರುತ್ತೆ. ಪ್ಯಾಸೇಜಿಂದ ನಾವೇನು ಮಾಡೋಣ, ಸ್ಟಾರ್ಟ್ ಮಾಡೋಣ. 50 ಅಂಕಗಳನ್ನು ಹೇಗೆ ಸುಲಭವಾಗಿ ಪಡಿಬೋದು ಅದರ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಕನ್ನಡ ಮೀಡಿಯಮಿಂದ ಬಂದಿರತಕ್ಕ ಅನೇಕ ಅಭ್ಯರ್ಥಿಗಳಿಗೆ ಏನಾಗುತ್ತೆ, ಇಂಗ್ಲೀಷು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಸ್ವಲ್ಪ ಏನಾಗುತ್ತೆ, ಇದರ ಬಗ್ಗೆ ಡೌಟ್ಸ್ಗಳು ಕಮ್ಮಿ ಆಗುತ್ತೆ ಮತ್ತು ವಿಶ್ವಾಸ ಏನಾಗುತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ನಾನು ಟೈಮ್ ವೇಸ್ಟ್ ಮಾಡ್ದಂಗೆ ನಾನು ಈ ಒಂದು ಕ್ವಶನ್ಗೆ ಹೋಗ್ತಾಯಿದ್ದೀನಿ. ಮೊದಲನೇ ಕ್ವಶನ್ ರೀಡಿಂಗ್ ಕಾಂಪ್ರಹೆನ್ಷನ್ ನಾನು ಹೇಳಿದೆ 10 ಅಂಕಗಳಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ಯಾಸೇಜನ್ನು ಕೊಡ್ತಾರೆ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾಸೇಜನ್ನು ನೀಡಲಾಗುತ್ತೆ. ಈ ಪ್ಯಾಸೇಜ್ ನಾನು ನಿಮಗೆ ಕಾಣ್ತಾ ಇದೆ. ನಾನು ನಿಮ್ಮ ಮುಂದೆ ಪ್ಯಾಸೇಜನ್ನು ಇಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ಕ್ವಶನ್ಸ್ ಇದೆ ನೋಡಿ. 1 2 3 4 5 ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಮಾಡಿದ್ದೀನಿ. ಒಂದೊಂದು ಪ್ರಶ್ನೆಗೂ 2 ಅಂಕಗಳನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿ ನೀಡಿದ್ದೀನಿ. ಇದೇ ಥರ ನಿಮಗೆ ಎಕ್ಸಾಮಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕು, ಎಕ್ಸಾಮಲ್ಲಿ ಒನ್ಸ್ ಆರ್ ಟ್ವೈಸ್ ಏನು ಮಾಡಿ, ಈ ಒಂದು ಪ್ಯಾಸೇಜನ್ನು ಓದೋದಕ್ಕೆ ಟ್ರೈ ಮಾಡಿ. ಅಲ್ಲಿ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಆಗಲಿ. ಕಂಪ್ಲೀಟಾಗಿ ಅರ್ಥ ಆಗ್ತಕ್ಕಂಥ ಚಾನ್ಸಸ್ಸು ಕಡಿಮೆ ಆಗಿರುತ್ತೆ. ಯಾಕೆಂದರೆ ಇದು ಇಂಗ್ಲೀಷಲ್ಲಿರುತ್ತೆ. ಇಂಗ್ಲೀಷಲ್ಲಿರ್ತಕ್ಕಂಥದ್ದು ಇಂಗ್ಲೀಷ್ ಮೀಡಿಯಮ್ಸ್ ಅಭ್ಯರ್ಥಿಗಳಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಕನ್ನಡ ಮೀಡಿಯಮಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾಗುತ್ತೆ, ಕಷ್ಟ ಆಗುತ್ತೆ. ಅದು ಕೂಡ ನಮಗೇನು ಏನಾಗಬೇಕು, ಇಲ್ಲಿ ಅಂಕಗಳು ಬೇಕಾಗತ್ತೆ. ಅದಕ್ಕೆ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು, ಪ್ಯಾಸೇಜ್ಗೆ ಸುಲಭವಾಗಿ ನಾವೇನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ಸ್ಕ್ಯಾನಿಂಗ್ ಟೆಕ್ನಿಕನ್ನು ನಾವು ಬಳಸ್ಕೊಳ್ಳೋಣ. ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಒಂದು ಟೆಕ್ನಿಕ್. ಅದು ಆ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತೀನಿ ನಾನು. ಸುಲಭವಾಗಿ ನೀವೇನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ವಾಟ್ ಈಸ್ ದ ಕ್ವಶನಿಗೆ ಹೋಗೋಣ. ನಾವು 1 ಸತಿ 2 ಸತಿ ಪ್ಯಾಸೇಜ್ ಓದಿದ್ದೀವಿ ಅಂತ ಅಂದ್ಕೊಳ್ಳೋಣ. ಆದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ನಾವು ಪ್ಯಾಸೇಜ್ಗೆ ಹೋಗೋಣ. ವಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೂಲ್ಸ್ ಫಾರ್ ಚೇಂಜಿಂಗ್ ಸೊಸೈಟಿ ಅಂತ ಇದೆ. ನಾವೇನು ಮಾಡಬೇಕು, ಇಲ್ಲಿ ಮೋಸ್ಟ್ ಪವರ್ಫುಲ್ ಟೂಲ್
ಸೊಸೈಟಿ, ಚೇಂಜಿಂಗ್ ಸೊಸೈಟಿ, ಇದನ್ನು ಏನು ಮಾಡಬೇಕು ನಾವು ಇಲ್ಲಿ ಹುಡುಕಬೇಕಾಗತ್ತೆ. ಇದನ್ನೇ ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ನೋಡಿ, ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ಲು ಟೂಲು ಚೇಂಜಿಂಗ್ ಸೊಸೈಟಿ. ಇದೇನು ಮಾಡಬೇಕು, ಎಜುಕೇಷನ್ ಆನ್ಸರ್ ಇಲ್ಲಿ ಈ ಪಾಯಿಂಟನ್ನು ಏನು ಮಾಡಬೇಕು ನಾವು ತೊಗೊಂಡಾಗ ಆನ್ಸರ್ ಆಗಿಬಿಡುತ್ತೆ. ನೋಡಿ, ಎಜುಕೇಷನ್ ಆನ್ಸರ್ ಕೊಟ್ಟಿದ್ದೀನಿ. ಎಜುಕೇಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಫಾರ್ ಚೇಂಜಿಂಗ್ ಸೊಸೈಟಿ ಅಂತ ಹೇಳ್ಬಿಟ್ಟು. ಹೇಗಿತ್ತು ಇದು, ಎಲ್ಲಿತ್ತು, ಇದು ಪ್ಯಾಸೇಜಲ್ಲೇ ಇತ್ತು. ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಈ ಪ್ಯಾಸೇಜಲ್ಲಿರ್ತಕ್ಕಂಥ ಪದಗಳನ್ನು ನಾನು ಈ ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನಾನೇನು ಮಾಡಿದೆ, ಪ್ಯಾಸೇಜಲ್ಲಿ ಅದನ್ನೇನು ಮಾಡಿದೆ, ಹುಡುಕಿದೆ, ಸರ್ಚ್ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪದ, ಒಂದು ಸೆಂಟೆನ್ಸ್ ಮಾಡಿ ಏನು ಮಾಡಿದೆ, ಬರೆದಾಗ ಏನಾಗುತ್ತೆ, ಆನ್ಸರ್ ಆಗುತ್ತೆ. ನಾವು ಸೆಕೆಂಡ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ, ನೇಮ್ ಎನಿ 2 ಕ್ವಾಲಿಟೀಸ್ ದಟ್ ಸ್ಟೂಡೆಂಟ್ ಡೆವಲಪ್ ಇನ್ ಸ್ಕೂಲ್ ಅಂತ ಇದೆ. ನೋಡಿ, ಕ್ವಾಲಿಟಿ ಬಗ್ಗೆ, ಸ್ಟೂಡೆಂಟ್, ಡೆವಲಪ್, ಈ ಪದಗಳನ್ನು ನಾವೇನು ಮಾಡೋಣ, ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನಾವು ಎಲ್ಲಿ ಹುಡುಕಬೇಕಾಗತ್ತೆ, ನಾವು ಪ್ಯಾಸೇಜಲ್ಲಿ ಹುಡುಕಬೇಕು. ಕ್ವಾಲಿಟಿ ಮತ್ತು ಸ್ಕೂಲು ನೋಡೋದು. ಎ ಗುಡ್ ಸ್ಕೂಲ್ ನಾಟ್ ಓನ್ಲಿ ಟೀಚರ್ ಸಬ್ಜೆಕ್ಟ್ಸ್ ಸಚ್ ಆಸ್ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬಟ್ ಆಲ್ಸೋ ಹ್ಯಾವ್ ಸ್ಟೂಡೆಂಟ್ ಟು ಡೆವಲಪ್. ನೋಡಿ, ಡೆವಲಪ್ ಸಿಗ್ಬಿಡ್ತು. ಈ ಡೆವಲಪ್ ಎಲ್ಲಿದೆ, ಇಲ್ಲಿದೆ ನೋಡಿ. ಈ ಡೆವಲಪ್ ಅಂತಕ್ಕಂಥ ಪದ ಎಲ್ಲಿ ಸಿಕ್ತು ನಮಗೆ, ಪ್ಯಾಸೇಜಲ್ಲಿ ಸಿಕ್ತು. ಅದಾದ ನಂತರ ಏನಾಗಿದೆ, ಡಿಸಿಪ್ಲೀನು, ಕಾನ್ಫಿಡೆನ್ಸು, ಹಾನೆಸ್ಟಿ, ರೆಸ್ಪೆಕ್ಟ್ ಫಾರ್ ಅದರ್ಸ್, ಇದೇನಾಯಿತು ನೋಡಿ, ಸ್ಟೂಡೆಂಟು ಡೆವಲಪ್ ಎರಡು ಸಿಕ್ತು. ಈ ಸ್ಟೂಡೆಂಟು ಡೆವಲಪ್ ಏನಾಯಿತು, ನಾವೇನು ಮಾಡಿದ್ವಿ, ಅದನ್ನು ಪ್ಯಾಸೇಜಲ್ಲಿ ಹುಡುಕಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಏನು ಮಾಡಿದ್ವಿ, ಕೆಲವೊಂದು ಪದಗಳನ್ನು ನಾವು ಏನು ಮಾಡಿದ್ವಿ, ಆನ್ಸರ್ ಆಗಿ ತೊಗೊಂಡಾಗ ಇಲ್ಲಿ ಆನ್ಸರ್ ಸಿಕ್ಕೇ ಬಿಡುತ್ತೆ. ನೋಡಿ, ಇಲ್ಲಿ ನೋಡಿ ಆನ್ಸರ್ ಏನಿದೆ, ಡಿಸಿಪ್ಲಿನ್, ಕಾನ್ಫಿಡೆನ್ಸು ಮತ್ತು ಹಾನೆಸ್ಟಿ, ರೆಸ್ಪೆಕ್ಟ್, ಅದನ್ನು ಕೂಡ ಬರೀಬೋದು ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕ್ವಾಲಿಟೀಸ್ ಅಂದಾಗ 2 ಕ್ವಾಲಿಟೀಸ್ನ ಬರೆದ್ವಿ. ಇದನ್ನು ನಾವು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿದಾಗಲೂ ಏನಾಗುತ್ತೆ, ನಿಮಗೆ ಅಂಕಗಳು ಲಭ್ಯ ಆಗುತ್ತೆ. ಬಟ್ ಸ್ಟೂಡೆಂಟ್ ಡೆವಲಪ್, ಡಿಸಿಪ್ಲಿನ್, ಕಾನ್ಫಿಡೆನ್ಸ್, ಹಾನೆಸ್ಟಿ, ರೆಸ್ಪೆಕ್ಟ್, 2 ಕ್ವಾಲಿಟಿ ಕೇಳಿದಾನೆ, 2 ಕ್ವಾಲಿಟಿನ ನಾವು ಹಾಕಿದ್ವಿ. ಈ ಥರ ನಾವೇನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನಾನೇನು ಮಾಡ್ತಾಯಿದ್ದೀನಿ, ಪ್ಯಾಸೇಜಲ್ಲಿ ಹುಡುಕ್ತಾ ಇದ್ದೀವಿ. ಆದರೆ ಎಲ್ಲ ಪ್ರಶ್ನೆಗಳಿಗೆ ಹಾಗೆ ಆಗುತ್ತಾ, ಕೆಲವೊಂದು ಪ್ರಶ್ನೆಗಳಿಗೆ ಏನಾಗುತ್ತೆ, ನಾವು ಓನಾಗಿ ಥಿಂಕ್ ಮಾಡಬೇಕಾಗುತ್ತೆ. ನೋಡಿ, ಕ್ವಶನ್ 3 ಇದೆ, ಗಿವ್ ಎ ಸೂಟಬಲ್ ಟೈಟಲ್ ಫಾರ್ ದಿ ಪ್ಯಾಸೇಜ್. ಈ ಪ್ಯಾಸೇಜ್ಗೆ ಒಂದು ಟೈಟಲನ್ನು ಕೊಡಿ ಅಂತ ಇದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಟೈಟಲ್ಲು ನೋಡಿ, ಫಸ್ಟೇ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಸಂಬಂಧಪಟ್ಟಿದ್ದ ಟೈಟಲ್ ಅಂತ ಹೇಳ್ಬಿಟ್ಟು, ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಎಜುಕೇಷನ್ ನೀಡ್ತಕ್ಕಂಥವು ಯಾರು, ಟೀಚರ್ಸ್. ನೋಡಿ, ಮೊದಲನೇ ಲೈನಲ್ಲೇ ನಮಗೆ ಟೈಟಲ್ ಗೊತ್ತಾಗ್ಬಿಡುತ್ತೆ. ಅದನ್ನೇ ನಾವು ಇಡ್ಬೋದು, ಎಜುಕೇಷನ್ ಆ್ಯಂಡ್ ದ ರೋಲ್ ಆಫ್ ಟೀಚರ್ಸ್ ಅಂತಕ್ಕಂಥದ್ದು. ಎಜುಕೇಷನ್ ಅಂತ ಇಟ್ಟರು ಕೂಡ ನಿಮಗೆ ಒಂದು ಅಂಕ ಏನಾಗುತ್ತೆ, ಲಭ್ಯ ಆಗುತ್ತೆ. ಮೊದಲನೇ ಲೈನಲ್ಲೇ ಆ ಒಂದು ಪ್ಯಾಸೇಜ್ನ ಟೈಟಲನ್ನು ನಾವು ಫಸ್ಟ್ 2 ಲೈನ್ಸಲ್ಲಿ ಹುಡುಕಿದ್ವಿ, ಅಲ್ಲೇ ನಮಗೆ ಟೈಟಲ್ ಸಿಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ವರ್ಡ್ ರೆಸ್ಪಾನ್ಸಿಬಲ್. ನೋಡಿ, ಇದು ನಮಗೆ ಪ್ಯಾಸೇಜಲ್ಲಿ ಸಿಗಲ್ಲ. ರೆಸ್ಪಾನ್ಸಿಬಲ್ ಜವಾಬ್ದಾರಿ, ಅದಕ್ಕೆ ಮೀನಿಂಗ್ ಏನು, ಸಮಾನಾರ್ಥಕ ಪದ ಏನು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾವೆ. ರೆಸ್ಪಾನ್ಸಿಬಲ್ ಮೀನ್ಸ್ ಏನಾಗುತ್ತೆ, ಟ್ರಸ್ಟ್ ವರ್ತಿ, ಅಂದರೆ ನಂಬಿಕೆಗೆ ಅರ್ಹ ಅಂತ. ಆ್ಯಂಡ್ ಏಬಲ್ ಟು ಡೂ ಒನ್ಸ್ ಡ್ಯೂಟೀಸ್ ಪ್ರಾಪರ್ಲಿ ಅಂತ ಹೇಳ್ಬಿಟ್ಟು, ತಮ್ಮ ಡ್ಯೂಟಿಯನ್ನು, ಕರ್ತವ್ಯಗಳನ್ನು ಪ್ರಾಪರಾಗಿ, ಸಮರ್ಪಕವಾಗಿ ಮಾಡೋನಿಗೆ ನಾವೇನು ಮಾಡ್ತೀವಿ, ರೆಸ್ಪಾನ್ಸಿಬಲ್ ಅಂತಕ್ಕಂತ ಹೇಳ್ತೀವಿ. ರೆಸ್ಪಾನ್ಸಿಬಲ್ ಪದ ಟ್ರಸ್ಟ್ ವರ್ತಿ, ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥವನು ಮತ್ತು ತನ್ನ ಡ್ಯೂಟಿಯನ್ನು ಮಾಡ್ತಕ್ಕಂಥವನು ಅಂತೇಳ್ಬಿಟ್ಟು. ಈ 2 ಕ್ವಶನ್ ನಂಬರ್ 3 ಮತ್ತು 4 ಏನಿದೆ ಅದು ನಮಗೆ ಪ್ಯಾಸೇಜಲ್ಲಿ ಸಿಕ್ಕಿಲ್ಲ. ಆದರೆ ಬಹಳಷ್ಟು ಏನಿದೆ ಆನ್ಸರ್ ಪ್ಯಾಸೇಜಲ್ಲಿ ನಮಗೆ ಸಿಗ್ಬಿಡುತ್ತೆ. ನೋಡಿ, ಕ್ವಶನ್ ನಂಬರ್ 5 ನೋಡಿ, ವೈ ಕ್ಯಾನ್ ಟೆಕ್ನಾಲಜಿ ನೆವರ್ ರಿಪ್ಲೇಸ್ ಟೀಚರ್ ಅಂತ ಇದೆ. ನೋಡಿ, ಇಲ್ಲಿ ಟೆಕ್ನಾಲಜಿ ಇದೆ, ನೆವರ್ ಇದೆ, ರಿಪ್ಲೇಸ್ ದ ಟೀಚರ್. ಇಲ್ಲಿ ನಾವು ಅದನ್ನೇ ಹುಡುಕೋಣ. ಯಾಕೆ ಟೆಕ್ನಾಲಜಿ ಅಂತಕ್ಕಂಥದ್ದು ಟೀಚರ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಅರ್ಥ ಮಾಡಿಕೊಂಡು, ಪ್ಯಾಸೇಜನ್ನು ಅರ್ಥ ಮಾಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾವು ಭಾಳ ಸುಲಭವಾಗಿ ನಾವೇನು ಮಾಡಬೇಕು, ಟೆಕ್ನಾಲಜಿ ಹುಡ್ಕೋಣ ಅಲ್ಲಿ. ಯಾಕೆಂದರೆ ಭಾಳ ಟೆನ್ಷನಲ್ಲಿ ಇರ್ತೀವಿ, ಅಲ್ಲಿ ಅರ್ಥ ಆಗಲ್ಲ, ತಪ್ಪಾಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಟೆಕ್ನಾಲಜಿ ಸಿಕ್ತು, ನೆವರ್ ಸಿಕ್ತು, ರಿಪ್ಲೇಸ್ ಸಿಗ್ಬಿಡ್ತಿಲ್ಲಿ. ನೋಡಿ, ಹೌ ಎವರ್ ಟೆಕ್ನಾಲಜಿ ಕ್ಯಾನ್ ನೆವರ್ ರಿಪ್ಲೇಸ್ ಕೇರಿಂಗ್ ಟೀಚರ್. ಎ ಟೀಚರ್, ಯಾಕೆಂದರೆ ಟೀಚರ್ ಗೈಡ್ಸ್, ಮೋಟಿವೇಟ್ಸ್ ಆ್ಯಂಡ್ ಇನ್ಸ್ಪೈರ್ ಸ್ಟೂಡೆಂಟ್ ಟು ಬಿಕಮ್ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಇದೆ. ಸೊ ಇಲ್ಲಿಂದ ನಾವು ಇಲ್ಲಿವರೆಗೆ ತೊಗೊಂಡ್ಬಿಟ್ಟಾಗ ಆನ್ಸರ್ ಆಗುತ್ತೆ ನಿಮಗೆ 2 ಅಂಕಗಳು ಲಭ್ಯ ಆಗಿಬಿಡುತ್ತೆ. ನೋಡಿ, ಅದೇ ಆನ್ಸರ್ನ ನಾನು ಕೆಳಗೆ ಹಾಕಿದ್ದೀನಿ. ಸೊ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಹೇಳುವಂಥ ಉದ್ದೇಶ, ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನಾವೇನು ಮಾಡಬೇಕು, ಪ್ಯಾಸೇಜಲ್ಲಿ ಹುಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ 1 or 2 ಲೈನ್ಸನ್ನು ನಾವೇನು ಮಾಡಬೇಕು, ಹಾಕಬೇಕು. ನೋಡಿ, ಇಲ್ಲಿ ಟೀಚರ್ಸ್ ಗೈಡ್, ಮೋಟಿವೇಟ್ಸ್, ಇನ್ಸ್ಪೈರ್ ಆ್ಯಂಡ್ ಕೇರ್
ಫಸ್ಟ್ ಟೆನ್ಸ್ ಪರ್ಸನಲಿ. ಸೊ ಈ ಥರ ಬರೋದು ಆಗುತ್ತೆ. ಅಲ್ಲಿ ಪ್ಯಾಸೇಜಲ್ಲಿ ಹೇಗಿದೆ ಹಾಗೇ ನಾವು ಆನ್ಸರ್ ಮಾಡೋದು ಏನಾಗುತ್ತೆ, ನಮಗೆ ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಹೀಗೆ ನಾವು ರೀಡಿಂಗ್ ಫಾರ್ ಕಾಂಪ್ರಹೆನ್ಷನ್ ಅಂತ ಹೇಳಿದ್ರೆ ಪ್ಯಾಸೇಜನ್ನು ನಾವು ಬಿಡಿಸೋದನ್ನು ಕಲ್ತ್ಕೊಂಡ್ರೆ 10 ಅಂಕಗಳು ಲಭ್ಯ ಆಗುತ್ತೆ. 10ಕ್ಕೆ 10 ಬಂದಿಲ್ಲ ಅಂದರೂ ನಮಗೆ 7 or 8 ಮಾರ್ಕ್ಸ್ ಬಂದರೂ ಕೂಡ ಸಾಕಷ್ಟಾಗುತ್ತೆ. ಯಾಕೆಂದರೆ ಇಲ್ಲಿ ಕ್ವಾಲಿಫೈ ಆಗಲೇಬೇಕಾಗತ್ತೆ. ನೀವು ಇದನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಈಗ ನಾವು ಏನು ಮಾಡಿದ್ವಿ, ಪ್ಯಾಸೇಜನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಮೇನ್ ಏನಿದೆ ಗ್ರಾಮರಲ್ಲಿ ಏನು ಕೇಳ್ತಾನೆ, 15 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇದೆ. ನಿಮ್ಮ ಎಕ್ಸಾಮಿನೇಷನ್ಗೆ ಥರ್ಡ್ ಪೇಪರ್ನಲ್ಲಿ ಎಷ್ಟು 15 ಅಂಕಗಳಿಗೆ ಗ್ರಾಮರ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ಏನು ಫಸ್ಟು ಹೆಡ್ಲೈನ್ ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಇದೆ. ಅಂದರೆ ಕೆಳಗೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಇದೆ, ನೀವೇನು ಮಾಡಿ ವರ್ಬನ್ನು ತುಂಬಿ ಅಂತ ಇದೆ. ಎಂಥ ವರ್ಬನ್ನು ಕರೆಕ್ಟ್ ಸೂಟಬಲ್ ಆಗಿರ್ತಕ್ಕಂಥ ವರ್ಬನ್ನು ತುಂಬಿ ಅಂತಕ್ಕಂಥದ್ದಿದೆ. ಇಲ್ಲಿ ಯಾವುದೇ ಆಪ್ಷನ್ಸನ್ನು ಕೊಡಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲ ಇದು. ಇಲ್ಲಿ ಆಪ್ಷನ್ಸ್ ಇರಲ್ಲ. ಇಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಬೇಸಿಕ್ ಇಂಗ್ಲೀಷನ್ನು ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಮೈ ಫಾದರ್ ಡ್ಯಾಶ್ ಇನ್ ಎ ಬ್ಯಾಂಕ್ ಅಂತ ಇದೆ. ಇಲ್ಲಿ ಮೈ ಫಾದರ್ ಅಂತಕ್ಕಂಥದ್ದು ಸಿಂಗ್ಯುಲರ್, ಏಕವಚನ. ಡ್ಯಾಶ್ ಇನ್ ಎ ಬ್ಯಾಂಕ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲೇ ನಾವು ಬರೀಬೇಕಾಗತ್ತೆ. ಪ್ರೆಸೆಂಟ್ ಟೆನ್ಸಲ್ಲೇ ನಾವೇನು ಮಾಡಬೇಕಾಗತ್ತೆ, ಇದನ್ನು ಆನ್ಸರ್ನ ಮಾಡಬೇಕಾಗತ್ತೆ. ಇಲ್ಲಿ ಆನ್ಸರ್ನ ತೊಗೊಂಡು ನೋಡಿ ವರ್ಕ್ಸ್ ಆಗುತ್ತೆ. ಯಾಕೆ ವರ್ಕ್ಸ್ ಆಗುತ್ತೆ ಇದು ಪ್ರಶ್ನೆ. ವರ್ಕ್ಸ್ ಅಂತ ಇದೆ ಅಂದರೆ ಮೈ ಫಾದರ್ ವರ್ಕ್ಸ್ ಇನ್ ಎ ಬ್ಯಾಂಕ್, ನಮ್ಮ ಫಾದರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾಕೆ ವರ್ಕ್ ಆಗಿಲ್ಲ, ವರ್ಕ್ಸ್ ಯಾಕೆ ಆಯಿತು, ಯಾಕೆ ಆ್ಯಡ್ ಆಯಿತು ಅಂತ ಹೇಳಿದ್ರೆ ಇದು ಥರ್ಡ್ ಪರ್ಸನ್ನು. ಅಂದರೆ ಯಾವುದಾದ್ರೂ ನೇಮ್ ಬಂತು, ಫಾದರ್ ಬಂತು, ಹೀ ಬಂತು, ಶೀ ಬಂತು, ಮದರ್ ಬಂತು ಅಂತ ಹೇಳಿದ್ರೆ ಥರ್ಡ್ ಪರ್ಸನ್ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಜೊತೆಯಲ್ಲಿ ಏನಾಗುತ್ತೆ, ಎಸ್ ಆ್ಯಡ್ ಆಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಎಸ್ ಆ್ಯಡ್ ಆಗುತ್ತೆ, ವರ್ಕ್ಸ್ ಆಗುತ್ತೆ, ವರ್ಕಿಂಗ್ ಆಗಲ್ಲ, ಕೆಲಸ ಮಾಡ್ತಾ ಇದ್ದಾವೆ ಆಗಲ್ಲ. ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಮೈ ಫಾದರ್ ವರ್ಕ್ಸ್ ಅಂತ ಆಗಬೇಕು, ಎಸ್ಸನ್ನು ಆ್ಯಡ್ ಮಾಡಬೇಕು. ಯಾಕೆ ಅಂದರೆ ಇದು ಥರ್ಡ್ ಪರ್ಸನ್ ಇದೆ, ಸಿಂಗ್ಯುಲರ್ ಇದೆ, ಏಕವಚನ ಇದೆ. ಇದು ಮೊದಲ ವ್ಯಕ್ತಿನೂ ಅಲ್ಲ, ಎರಡನೇ ವ್ಯಕ್ತಿನೂ ಅಲ್ಲ, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಲ್ಲ, ಸೆಕೆಂಡ್ ಪರ್ಸನ್ ಅಲ್ಲ, ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಎಸ್ ಆ್ಯಡ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಸೆಕೆಂಡ್ ಕ್ವಶನ್ ಏನಿದೆ, ದ ಬರ್ಡ್ಸ್ ಡ್ಯಾಶ್ ಇನ್ ದ ಸ್ಕೈ ಅಂತ ಇದೆ. ಈ ಬರ್ಡ್ಸ್ ಅಂತಕ್ಕಂಥದ್ದು ಪಕ್ಷಿಗಳು ಆಗ್ಬಿಟ್ಟಿದೆ. ಇಲ್ಲಿ ಬಹುವಚನ ಇದೆ, ಪ್ಲೂರಲ್ ಇದೆ. ಆದರೆ ನಾವು ಏನು ಮಾಡಬೇಕಿಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಆನ್ಸರ್ ಮಾಡಬೇಕು. ಆದರೆ ಇಲ್ಲಿ ಏನಿದೆ ನೋಡಿ, ಫ್ಲೈ ಇದೆ, ಫ್ಲೈಸ್ ಅಂತ ಇಲ್ಲ. ಯಾಕೆ FLY ಇದೆ, ಫ್ಲೈಸ್ ಅಂತಕ್ಕಂಥದ್ದಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಬಹುವಚನ. ನೋಡಿ, ಥರ್ಡ್ ಪರ್ಸನ್ ಬಹುವಚನ ಇದ್ದಾಗ ನಾವು ಎಸ್ ಆ್ಯಡ್ ಮಾಡಲ್ಲ. ಐ ಡೂ ಅಂತ ಹೇಳ್ತೀವಿ, ಯು ಡೂ ಅಂತ ಹೇಳ್ತೀವಿ. ಹೀ ಬಂದಾಗ ಡಸ್ ಅಂತ ಹೇಳ್ತೀವಿ, ದೇ ಬಂದಾಗ ಡೂ ಅನೇ ಅಂತ ಹೇಳ್ತೀವಿ. ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ಎಸ್ಸನ್ನು ನಾವು ಆ್ಯಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಶಿ ಡ್ಯಾಶ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅಂತ ಇದೆ. ನೋಡಿ, ಎಸ್ಟರ್ಡೇ ಇದನ್ನು ನೋಡ್ಕೊಳ್ಳಿ. ಎಸ್ಟರ್ಡೇ ಅಂದರೆ ನೆನ್ನೆ ಅಂದರೆ ಸಿಂಪಲ್ ಪಾಸ್ಟಲ್ಲಿ ನಾವು ಆನ್ಸರ್ ಮಾಡಬೇಕು. ಯಾವ ಪಾಸ್ಟಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಆನ್ಸರ್ ಮಾಡಬೇಕು. ಶಿ ಡ್ಯಾಶ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅಂದರೆ ಮುಗ್ದೋಗಿದೆ, ಅದಕ್ಕೆ ನಾವು ಕಂಪ್ಲೀಟೆಡ್ ಅಂತ ಆಗಬೇಕು. ಏನು ಮಾಡಬೇಕಿಲ್ಲಿ, ಕಂಪ್ಲೀಟೆಡ್. ಶಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅಂತ ಬಂದಿದ್ದಕ್ಕೆ ಕಂಪ್ಲೀಟೆಡ್. ಟುಡೇ ಅಂತ ಬಂದಿದ್ವಿ, ಏನು ಮಾಡೋದು, ಕಂಪ್ಲೀಟ್ಸ್ ಅಂತ ಆಗ್ಬೋದಾಗಿತ್ತು. ಎಸ್ಟರ್ಡೇ ಅಂತ ಇದೆ, ಅದಕ್ಕೆ ಕಂಪ್ಲೀಟೆಡ್ ಅಂತ ಹಾಕಿದ್ವಿ. ನೋಡಿ, ಇಲ್ಲಿ ವಿ ಡ್ಯಾಶ್ ವಾಚಿಂಗ್ ಎ ಮೂವಿ ನೌ. ನೋಡಿ, ಇಲ್ಲಿ ING ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ING ಇತ್ತು ಅಂತ ಹೇಳಿದ್ರೆ ನಾವು ಹೆಲ್ಪಿಂಗ್ ವರ್ಕ್ ತೊಗೋಬೇಕು. ವಿ ಅಂತ ಹೇಳಿದ್ರೆ ಇದು ಬಹುವಚನ ಆಗುತ್ತೆ, ಅದಕ್ಕೆ ಆರ್ ಆಗುತ್ತೆ. ವಿ ಆರ್ ವಾಚಿಂಗ್ ಎ ಮೂವಿ. ನೋಡಿ, ವಿ ಅಂತ ಬಂತು, ಡ್ಯಾಶ್ ಬಂತು, ING ಬಂತು ಅಂದರೆ ನಾವು ಇಲ್ಲಿ ಆರ್ ತೊಗೋಬೇಕು. ಯಾಕೆಂದರೆ ಇದು ಬಹುವಚನ ಇದೆ. ವಿ ಆರ್ ವಾಚಿಂಗ್ ಎ ಮೂವಿ ನೌ. ನಾವು ಈಗ ಮೂವಿನ ವಾಚ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಂತ ಅರ್ಥ. ದೇ ಡ್ಯಾಶ್ ಗುಡ್ ಫ್ರೆಂಡ್ಸ್ ಅಂತ ಇದೆ. ದೇ ಅಂತಕ್ಕಂಥದ್ದು ಕೂಡ ಏನಿದೆ, ಬಹುವಚನ. ವಿ ಕೂಡ ಬಹುವಚನ, ದೇ ಕೂಡ ಬಹುವಚನ. ಅದಕ್ಕೆ ನಾನು ಏನಾಗಬೇಕಾಗತ್ತೆ, ಇಲ್ಲಿ ದೇ ಆರ್ ಗುಡ್ ಫ್ರೆಂಡ್ಸ್, ಆರನ್ನು ನಾವು ಹಾಕಬೇಕಾಗತ್ತೆ. ಹೀಗೆ ನೀವು ಸ್ವಲ್ಪ ಬೇಸಿಕ್ ಇಂಗ್ಲೀಷನ್ನು ಅರ್ಥ ಮಾಡಿಕೊಂಡ್ರೆ
ಖಂಡಿತ ಏನಾಗುತ್ತೆ, ಇದರಲ್ಲಿ ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಇಂಥದೇ ವಿಡಿಯೋಗಳನ್ನು ನಾನು ಒಂದೊಂದು ಐಟಮ್ಗೆ ಅನೇಕ ವಿಡಿಯೋಗಳನ್ನು ನಾನು ಮಾಡ್ತೀನಿ. ಗ್ರಾಮರ್ ಐಟಮ್ ಬಗ್ಗೆ ಮತ್ತು ಯಾವುದು ಪ್ಯಾಸೇಜ್ ಬಗ್ಗೆ ಸಪ್ರೇಟಾಗಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಎಲ್ಲದನ್ನು ಮಿಕ್ಸಪ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದೇ ಐಟಮ್ಸನ್ನ ನಾನು ತುಂಬ ಡಿಟೇಲಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ನೋಡಿ, ಗ್ರಾಮರ್ ಪಾಯಿಂಟಲ್ಲೇ ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಟೋಟಲ್ ಇದು 15 ಅಂಕಗಳಿಗಿದೆ. 5 ಅಂಕಗಳು ಯಾವುದಕ್ಕೆ ಸಂಬಂಧಪಟ್ಟಿತ್ತು, ವರ್ಬಿಗೆ ಸಂಬಂಧಪಟ್ಟಿತ್ತು, ಮತ್ತು ಇಲ್ಲಿ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಗೊತ್ತು, ಎ ಆ್ಯಂಡ್ ಡಿ ಅಂತಕ್ಕಂಥದ್ದು ಆರ್ಟಿಕಲ್ ಇದೆ. ಅದು 5 ಅಂಕಗಳಿಗೆ ಕೇಳ್ತಾರೆ. ಡ್ಯಾಶ್ ಆರೆಂಜ್ ಅಂತ ಇದೆ. ಇಲ್ಲಿ ಡ್ಯಾಶ್ ಆರೆಂಜ್ ಬಂದಾಗ, ಆರೆಂಜ್ ಅಂದಾಗ ನೋಡಿ, ಓವೆಲ್ ಸೌಂಡ್, ಓವೆಲ್ ಲೆಟರ್ಸ್ ಅಲ್ಲ, ಓವೆಲ್ ಸೌಂಡ್ಸ್ ಇದ್ದಾಗ, ಸೌಂಡ್ಸ್ ಅಂತ ಅರ್ಥ ಮಾಡ್ಕೊ. ಓವೆಲ್ ಸೌಂಡ್ಸ್ ಇದ್ದಾಗ ಆ ಇಂದ ಅಮ್ಮಹಾವರೆಗೆ ಇರುತ್ತಲ್ಲ ಓವೆಲ್ ಸೌಂಡ್, ಅದರಿಂದ ಒಂದು ಪದ ಸ್ಟಾರ್ಟ್ ಆದಾಗ ನಾವು ಆ್ಯನನ್ನು ಬಳಸ್ತೀವಿ. ಮತ್ತು ಕಾನ್ಸೋನೆಂಟ್ ಸೌಂಡ್ ಹೇಳ್ತಾ ಇದ್ದೀನಿ ನಾನು. ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ನಾನು ಲೆಟರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಸೌಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಯನ್ನು ಬಳಸ್ತೀವಿ. ಇಲ್ಲಿ ಓವೆಲ್ ಸೌಂಡಿಂದ ಯಾವುದಾದ್ರೂ ಪದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಆ್ಯನನ್ನು ಬಳಸಬೇಕು. ಕಾನ್ಸೋನೆಂಟ್ ಸೌಂಡಿಂದ ಒಂದು ಪದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಬಳಸಬೇಕು, ಅದು ನಿಮಗೆ ನೆನಪಲ್ಲಿ ಇರಬೇಕಾಗತ್ತೆ. ಇಲ್ಲಿ ಓವೆಲ್ ಸೌಂಡ್ ಯಾವುದು, ಆ ಇಂದ ಅಹವರೆಗೂ ಯಾವ ಸೌಂಡ್ಗಳು ಇರುತ್ತೆ ಅದನ್ನು ಓವೆಲ್ ಸೌಂಡು. ನಾವು ಲೆಟರ್ಸ್ ನೋಡಬಾರ್ದು, ಆಲ್ಫಾಬೆಟ್ ನೋಡಬಾರ್ದು. ಕೆಲವು ಸತಿ ಕಾನ್ಸೊನೆಂಟ್ ಲೆಟರ್ ಇರುತ್ತೆ, ಸೌಂಡ್ ಓವೆಲ್ ಆಗುತ್ತೆ, ಅದಕ್ಕೆ ಆನೆ ಆಗಬೇಕಾಗತ್ತೆ. ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಆವೆಂಜ್ ಅಂತ ಇದೆ. ಆವೆಂಜ್ ಅಂತಕ್ಕಂಥದ್ದು ಆ ಬಂದ್ಬಿಡ್ತು, ಇದು ಓವೆಲ್ ಸೌಂಡ್ ಆಗುತ್ತೆ. ಅದಕ್ಕೆ ನಾವು ಏನಾಗಬೇಕು, ಇಲ್ಲಿ ಆ್ಯನ್ ಅಂತ ಆಗಬೇಕು. ಅಂಬ್ರೇಲಾ, ಇದು ಕೂಡ ಅಂತ ಬಂತು, ಇದು ಕೂಡ ಓವೆಲ್ ಸೌಂಡ್ ಆಗಿರೋದ್ರಿಂದ ನಾವು ಆ್ಯನ್ ಅಂತ ಹಾಕಬೇಕು. ಇಂಜಿನಿಯರ್, ಈ ಬಂತು, ಈ ಇಂಜಿನಿಯರ್ ಕೂಡ ಏನಿದೆ ಅದು ಕೂಡ ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಆ್ಯನನ್ನು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಆ್ಯನ್ ಆನ್ಸರ್ ಮಾಡಿದ್ದೀನಿ. ಡ್ಯಾಶ್ ಒನ್ ಐಡ್, ವಾ ಅಂತ ಬಂದಿದೆ ನೋಡಿ. ಓ ಅಂತಕ್ಕಂಥದ್ದು ಇಲ್ಲಿ ಓವೆಲ್ ಲೆಟರ್ ಆಗಿದೆ, ಅದರ ಸೌಂಡ್ ಏನು ಉತ್ಪತ್ತಿ ಆಗ್ತಾಯಿದೆ, ವಾ. ಒನ್ ಅಂದಾಗ ಇದು ಓವೆಲ್ ಸೌಂಡ್ ಅಲ್ಲ. ಇದೆಂಥ ಸೌಂಡ್, ಇದು ಕಾನ್ಸೊನೆಂಟ್ ಸೌಂಡು. ಅದಕ್ಕೋಸ್ಕರ ಇಲ್ಲಿ ಏನ ನಾವು ಬಳಸ್ತಾ ಇದ್ದೀವಿ. ಎ ಒನ್ ಐಡ್, ಒನ್ ಅಂತಕ್ಕಂಥದ್ದು ಓ ಅಲ್ಲ, ವಾ ಅಂದಾಗ, ಒನ್ ಸೌಂಡ್ ಅಂದಾಗ ಇಲ್ಲಿ ಕಾನ್ಸೊನೆಂಟ್ ಸೌಂಡ್ ಏನಾಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಏನ ಹಾಕ್ತೀವಿ. MLA ಅಂತ ನೋಡಿ, MLA, ಎಮ್ ಅಂತಕ್ಕಂಥದ್ದು ಕಾನ್ಸೊನೆಂಟ್ ಲೆಟರ್, ಅದರ ಸೌಂಡ್ ಏನು ಉತ್ಪತ್ತಿ ಮಾಡ್ತಾ ಇದೆ, ಎಮ್ ನೋಡಿ, ಎ ಸೌಂಡ್ ಬಂದ್ಬಿಡುತ್ತೆ. ಎಲ್ಲಿದೆ, ಓವೆಲ್ ಇದೆ, AAI. ಸೊ ಅದಕ್ಕೂ ಕೂಡ ನಾವೇನು ಮಾಡ್ತೀವಿ, ಆ್ಯನನ್ನು ಯೂಸ್ ಮಾಡ್ತೀವಿ. ಹೀಗೆ ನಾವು ಲೆಟರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು, ನಾವು ಸೌಂಡ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆ ಇಂದ ಅಮ್ಮವರೆಗೂ ಸೌಂಡ್ ಬಂತಾ, ಆ್ಯನ್ ಹಾಕಿ, ಅದು ಬಿಟ್ಟು ಬಂತಾ, ಎ ಹಾಕಿ. ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. 5 ಅಂಕಗಳಿಗೆ ಇದು ಕೂಡ ಕೇಳೋ ಸಾಧ್ಯತೆ ಇದೆ. ಟೋಟಲ್ 15 ಮಾರ್ಕ್ಸ್ಗೆ ಗ್ರಾಮರ್ ಕೇಳ್ತವೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಅಂದಾಗ ನಾವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಂದ್ರೆ ಮೊದಲು ನಾವೇನು ಮಾಡಬೇಕು, ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡಬೇಕು, ವರ್ಬು. ಆಬ್ಜೆಕ್ಟನ್ನು ಐಡೆಂಟಿಫೈ, ಇದು ಸಬ್ಜೆಕ್ಟು, ಇದು ವರ್ಬು, ಇದು ಆಬ್ಜೆಕ್ಟು, SVO ಅಂತ ಹೇಳ್ಬಿಟ್ಟು ಮೊದಲು ಸಬ್ಜೆಕ್ಟನ್ನು ತೊಗೋಬೇಕು, ಆಮೇಲೆ ವರ್ಬನ್ನು ತೊಗೋಬೇಕು, ಕೊನೆಯಾಗಿ ಆಬ್ಜೆಕ್ಟನ್ನು ನಾವೇನು ಮಾಡಬೇಕು, ಮೊದಲು ತೊಗೋಬೇಕಾಗತ್ತೆ. ನೋಡಿ, ದ ಸ್ಟೋರಿ ಅಂತಕ್ಕಂಥದ್ದು ಮೊದಲು ತೊಗೋಬೇಕು. ಇಲ್ಲಿ ತೊಗೊಂಡಿದ್ದೀನಿ ದ ಸ್ಟೋರಿ. ಇದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಏನು, ಈಸ್ ತೊಗೊಂಡ್ವಿ. ಅದು ರೀಡ್ ಅಂತಕ್ಕಂಥದ್ದು V1 ಅಂತಕ್ಕಂಥದ್ದು V3ಗೆ ಹೋಗುತ್ತೆ. ಆದರೆ ರೀಡ್ ಅಂತಕ್ಕಂಥದ್ದು V1ನಲ್ಲೂ ಸೇಮು, V2ನಲ್ಲೂ ಸೇಮು, V3ನಲ್ಲೂ ಸೇಮ್ ಇರುತ್ತೆ. ಅದಕ್ಕೆ ಇಲ್ಲಿ ರೀಡೇ ಇರುತ್ತೆ. ಆಮೇಲೆ ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಹಾಕ್ಕೋಬೇಕು. ಆಮೇಲೆ ಈ ಏನಿದೆ ಈ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಜಾಗದಲ್ಲಿ ನಾವು ಹಾಕ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ದ ಸ್ಟೋರಿ ಈಸ್ ರೀಡ್ ಬೈ ದಿ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸೆಕೆಂಡ್ ಕ್ವಶನ್ಗೆ ಹೋಗೋಣ, ನಾವು ಗೊತ್ತಾಗುತ್ತೆ. ಮೈ ಮದರ್ ಅಂತಕ್ಕಂಥ ಸಬ್ಜೆಕ್ಟ್ ಆಗುತ್ತೆ, ಕುಕ್ಸ್ ಅನ್ನೋದು ವರ್ಬ್ ಆಗುತ್ತೆ, ಫುಡ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಕುಕ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸಲ್ಲೇ ಇದೆ. ನಾವು ಫಸ್ಟ್ ಏನು ತೊಗೊಂಡ್ವಿ, ಫುಡ್ಡು ನೋಡಿ, ಫುಡ್ ತೊಗೊಂಡ್ವಿ. ಅದು ಪ್ರೆಸೆಂಟ್ ಇತ್ತು, ಕುಕ್ ಅನ್ನೋದು ಈಸ್ ತೊಗೊಂಡ್ವಿ. ಅದು V1 ಇದ್ದಿದ್ದು, ಕುಕ್ ಅನ್ನೋದು V1 ಇತ್ತು, ಅದನ್ನು V3 ಮಾಡಿದಾಗ ಕುಕ್ಡ್ ಆಯಿತು. ಆಮೇಲೆ ಬೈ ಪ್ರಿಪೋಸಿಷನ್ ತೊಗೋಬೇಕು, ಮತ್ತು ಸಬ್ಜೆಕ್ಟ್ ಇರೋದನ್ನು ಆಬ್ಜೆಕ್ಟ್ ಜಾಗದಲ್ಲಿ ತಂದಾಗ ಮೈ ಮದರ್ ಆಯಿತು. ಈ ಥರ ನಾವೇನು ಮಾಡಬೇಕಾಗುತ್ತೆ, ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಥರ್ಡ್ ಒನ್, ದೇ ಅಂತಕ್ಕಂಥದ್ದು ಸಬ್ಜೆಕ್ಟು, ವಿಲ್ ಫಿನಿಶು ವರ್ಬು, ಇದು ಆಬ್ಜೆಕ್ಟು.
ಆಬ್ಜೆಕ್ಟ್ ಫಸ್ಟು ತೊಗೊಂಡೆ, ದ ವರ್ಕ್ ಆಬ್ಜೆಕ್ಟ್ ತೊಗೊಂಡೆ. ವಿಲ್ ಬಂದರೆ ವಿಲ್ ಬಿ ಮಾಡಬೇಕು, ಶಲ್ ಬಂದರೆ ಶಲ್ ಬಿ ಮಾಡಬೇಕು, ಕುಡ್ ಅಂದರೆ ಕುಡ್ ಬಿ ಅನ್ನು ಸೇರಿಸ್ಬೇಕು. ಈ ಫಿನಿಶ್ ಅಂತಕ್ಕಂಥದ್ದು V1ನಲ್ಲಿದೆ, ಅದನ್ನು V3ಗೆ ಮಾಡಿದಾಗ ಫಿನಿಶ್ಡ್ ಆಗುತ್ತೆ. ಬೈ ಪ್ರಿಪೋಷನ್ ತೊಗೋಬೇಕು. ಈ ದೇ ಅಂತಕ್ಕಂಥದ್ದು ನಾವು ಇಲ್ಲಿ ತೊಗೊಂಡಾಗ ದೆಮ್ ಆಗುತ್ತೆ, ಇದೇನಾಗುತ್ತೆ ದೆಮ್ ಆಗುತ್ತೆ. ಸಬ್ಜೆಕ್ಟಲ್ಲಿರೋದನ್ನು ನಾವು ಆಬ್ಜೆಕ್ಟ್ಗೆ ದೇನ ತೊಗೊಂಡಾಗ ಅದೇನಾಗುತ್ತೆ ದೆಮ್ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು. 4ನೇದು ನೋಡಿ, ದ ಪೊಲೀಸ್ ಅಂತಕ್ಕಂಥದ್ದು ಸಬ್ಜೆಕ್ಟು, ಅರೆಸ್ಟೆಡ್ ವರ್ಬು ಪಾಸ್ಟ್ ಟೆನ್ಸಲ್ಲಿದೆ, ದ ಥೀಫು ಆಬ್ಜೆಕ್ಟ್. ಫಸ್ಟ್ ಏನು ತೊಗೊಂಡ್ವಿ, ದ ಥೀಫ್. ಇಲ್ಲಿ ವಾಸ್ ತೊಗೊಂಡ್ವಿ. ಯಾಕೆ ವಾಸ್ ತೊಗೊಂಡ್ವಿ ಅಂದರೆ ಅರೆಸ್ಟೆಡ್ ಏನಿದೆ ಪಾಸ್ಟ್ ಟೆನ್ಸಲ್ಲಿದೆ, ಅರೆಸ್ಟೆಡ್ ಪಾಸ್ಟ್ ಟೆನ್ಸಲ್ಲಿದೆ, ಸಿಂಗುಲರ್ ಇದೆ, ವಾಸ್ ತೊಗೊಂಡ್ವಿ. ಈಗ ಇದು V2ನಲ್ಲಿದೆ, V3ಗೆ ಚೇಂಜ್ ಮಾಡಬೇಕು. V2 V3 ಸೇಮ್ ಇರುತ್ತೆ, ಅರೆಸ್ಟೆಡೇ ಇರುತ್ತೆ. ಆಮೇಲೆ ಬೈ ಪ್ರಿಪೋಷನ್ ಆ್ಯಡ್ ಮಾಡ್ಕೊಳ್ಳೇಬೇಕು. ದ ಪೊಲೀಸ್ ಸಬ್ಜೆಕ್ಟ್ ಇರೋದು, ಅದನ್ನು ನಾವು ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಆಗಬೇಕು. ಕೊನೆದು ನೋಡಿ, ದ ಚಿಲ್ಡ್ರನ್ ಆರ್ ಡ್ರಾಯಿಂಗ್ ಪಿಕ್ಚರ್ ಅಂತ ಇದೆ. ಇಲ್ಲಿ ದ ಚಿಲ್ಡ್ರನ್ ಏನು ಸಬ್ಜೆಕ್ಟು, ಆರ್ ಡ್ರಾಯಿಂಗ್ ವರ್ಬು, ಇದು ಪಿಕ್ಚರ್ ಆಬ್ಜೆಕ್ಟು. ಫಸ್ಟ್ ಏನು ತೊಗೊಂಡ್ವಿ, ಪಿಕ್ಚರ್ಸ್ ಅಂತ ಇದೆ ತೊಗೊಂಡ್ವಿ. ಪಿಕ್ಚರ್ಸ್ ತುಂಬ ಇರೋದ್ರಿಂದ ನಾವು ಆವೇ ತೊಗೊಂಡ್ವಿ. ಆಮೇಲೆ ಇಲ್ಲಿ ING ಇದೆ ನೋಡಿ. ING ಇದ್ದಾಗ ನಾವೇನು ಮಾಡಬೇಕು, ಬೀಯಿಂಗ್ ಯೂಸ್ ಮಾಡಬೇಕು. ING ಇದ್ದಾಗ ಬೀಯಿಂಗ್ ಯೂಸ್ ಮಾಡಬೇಕು. ಡ್ರಾ ಅಂತಕ್ಕಂಥದ್ದು INGಗೆ ಬೀಯಿಂಗ್ ಮಾಡಿದ್ವಿ, ಡ್ರಾ ಬಂತು. V1ನ V3ಗೆ ಚೇಂಜ್ ಮಾಡಿದಾಗ ಏನಾಯಿತು, ಡ್ರಾನ್ ಬೈ ದಿ ಚಿಲ್ಡ್ರನ್ನು ನಾವು ಎಂಡಲ್ಲಿ ಹಾಕೋಬೇಕಾಗುತ್ತೆ. ಹೀಗೆ ನಾವು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಇದೊಂದೊಂದೇ ಐಟಮ್ಸನ್ನು ನಾವು ಡಿಸ್ಕಸ್ ಮಾಡಿದಾಗ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಬೋದು. ಈ ಮೊದಲನೇ ವೀಡಿಯೋ ಆಗಿರೋದ್ರಿಂದ ನಾನು ಏನೆಲ್ಲ ವಿಷಯಗಳನ್ನು ಕೇಳೋ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಾನು ಟೋಟಲಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಸೊ ಥರ್ಡ್ ಏನಿದೆ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ಏನಾಯಿತು, 15 ಅಂಕಗಳು ಸಿಕ್ತು. ಇಲ್ಲಿ ವೊಕ್ಯಾಬ್ಲರಿಗೆ 10 ಮಾರ್ಕ್ಸ್ ಅಂತ ನಾನು ಹೇಳಿದೆ. ವೊಕ್ಯಾಬ್ಲರಿಯಿಂದ ಶಬ್ದಕೋಶ ಅಂತಕ್ಕಂಥದ್ದು. ವೊಕ್ಯಾಬ್ಲರಿನಲ್ಲಿ ಏನು ಕೇಳ್ಬೋದು, ಸಿನಾನಿಮ್ಸ್ ಕೇಳ್ಬೋದು, ಆಂಟೋನಿಮ್ಸ್ ಕೇಳ್ಬೋದು. ಸಿನಾನಿಮ್ಸ್ ಅಂದ್ರೇನು, ಸಮಾನಾರ್ಥಕ ಪದಗಳು. ನೋಡಿ ಅರ್ಥ ಮಾಡ್ಕೊಳ್ಳಿ. ಸಿನಾನಿಮ್ಸ್ ಅಂದರೆ ನೀವು ಬೇರೆ ಅರ್ಥಗಳನ್ನ ಕಲ್ಪಿಸೋಕೆ ಹೋಗ್ಬಿಡಿ. ಸಮಾನಾರ್ಥಕ ಪದ ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾವೆ, ಅದಕ್ಕೆ ಸಮಾನಾರ್ಥಕ ಪದಗಳನ್ನು ನೀವು ಬರೀಬೇಕಾಗತ್ತೆ. ಅಲ್ಲಿ ಯಾವುದೇ ಆಪ್ಷನ್ಸ್ ಕೊಟ್ಟಿರಲ್ಲ. ಕ್ಲೆವರ್ ಅಂದರೆ ಚತುರತೆ, ಬಿಗಿನ್ ಅಂದರೆ ಸ್ಟಾರ್ಟ್ ಮಾಡೋದು, ರಿಚ್ ಅಂದರೆ ಶ್ರೀಮಂತ, ಬ್ರೇವ್ ಅಂದರೆ ಧೈರ್ಯವಂತ, ಸೈಲೆಂಟ್ ಅಂದರೆ ಮೌನ. ಇದಕ್ಕೆ ನಾವೇನು ಮಾಡಬೇಕು, ಸಮಾನಾರ್ಥಕ ಪದಗಳನ್ನು ಬರೀಬೇಕು. ನೋಡಿ ಕ್ಲೆವರ್ ಮತ್ತು ಇಂಟೆಲಿಜೆಂಟ್. ನೋಡಿ ಕ್ಲೆವರ್ಗೆ ಯಾವುದಕ್ಕೆ ಹಾಕಿದೆ ನಾನು, ಇಂಟೆಲಿಜೆಂಟ್. ಯಾಕೆ, ಕ್ಲೆವರ್ ಅಂದರೆ ಚತುರ, ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತ, ಅದಕ್ಕೆ ಸಮಾನಾರ್ಥಕ ಪದ. ಬಿಗಿನ್ ಅಂದರೆ ಸ್ಟಾರ್ಟ್ ಮಾಡು, ಅದಕ್ಕೆ ನಾನು ಸ್ಟಾರ್ಟ್ ಅಂತ ಹಾಕೀನಿ ಇಲ್ಲಿ. ಬಿಗಿನ್ ಅಂದರೆ ಸ್ಟಾರ್ಟ್. ಆಮೇಲೆ ರಿಚ್ ಅಂದರೆ ಶ್ರೀಮಂತ, ವೆಲ್ತಿ ಅಂದರೂ ಕೂಡ ಶ್ರೀಮಂತ. ರಿಚ್ಗೆ ನಾವು ವೆಲ್ತಿ ಅಂತಲೂ ಹೇಳ್ಬೋದು, ತುಂಬ ಸಂಪತ್ತಿರ್ತಕ್ಕಂಥ ವ್ಯಕ್ತಿ ಅಂತಲೂ ಹೇಳ್ಬೋದು. ಬ್ರೇವ್ ಅಂದರೆ ಧೈರ್ಯವಂತ, ಅದಕ್ಕೆ ಕವೇಜಿಯಸ್ ಅಂತಲೂ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಕವೇಜಿಯಸ್ ಅಂದರೆ ಧೈರ್ಯವಂತ. ಸೈಲೆಂಟ್ ಅಂದರೆ ಮೌನ, ಕ್ವೈಟ್ ಅಂದರೆ ಮೌನ, ಬಿ ಕ್ವೈಟ್ ಅಂತ ಹೇಳ್ತೀವಲ್ಲ ಹಾಗೆ. ಸೈಲೆನ್ಸ್, ಬಿ ಕ್ವೈಟ್ ಅಂತ ಹೇಳ್ತೀವಲ್ಲ. ಸೈಲೆಂಟ್ ಅಂದರೆ ಒಂದೇ, ಕ್ವೈಟ್ ಅಂದರೂ ಕೂಡ ಒಂದೇ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಿದ್ದು. 5 ಅಂಕಗಳಿಗೆ ಇದು ಕೇಳೋ ಸಾಧ್ಯತೆ ಹೆಚ್ಚು ಇದೆ. ನೀವು ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ರೈಟ್ ದ ಆಂಟೋನಿಮ್ಸ್ ಅಂತ. ಆಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳು. ಎಂಥ ಪದಗಳು, ವಿರುದ್ಧ ಪದಗಳು ಅಂತ ಅಂದ್ಕೊಳ್ಳಿ. ಆಂಟೋನಿಮ್ಸ್ ಅಂದರೆ ಆಪೋಸಿಟ್ ಪದ ಅಂತ. ಆಪೋಸಿಟ್ ಪದಗಳು, ವಿರುದ್ಧ ಪದಗಳನ್ನು ಬರೀಬೇಕು ಅಂತ. ಅರ್ಲಿ ಅಂದರೆ ಬೇಗ, ಫ್ರೆಂಡ್ ಅಂದರೆ ಸ್ನೇಹಿತ, ಈಸಿ ಅಂದರೆ ಸುಲಭ, ವಿಕ್ಟ್ರಿ ಅಂದರೆ ಜಯ, ಅಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳುವುದು. ಸೊ ನಮಗೆ ಗೊತ್ತಾಗಿದೆ. ಇದಕ್ಕೆ ನಾವು ಸಮಾನಾರ್ಥಕ ಪದಗಳನ್ನು ಹಾಕಬಾರ್ದು. ನಾವು ಎಂಥ ಪದಗಳನ್ನು ಹಾಕಬೇಕು, ಆಪೋಸಿಟ್ ಆಗಿರ್ತಕ್ಕಂಥ ಪದಗಳನ್ನು ಹಾಕಬೇಕು. ಅರ್ಲಿ ಅಂದರೆ ಬೇಗ ಅಂದರೆ ಆಪೋಸಿಟ್ ಯಾನು, ಲೇಟ್, ತಡ. ಫ್ರೆಂಡ್ ಅಂದರೆ ಸ್ನೇಹಿತ, ಫ್ರೆಂಡ್ಗೆ ಆಪೋಸಿಟ್ ಯಾವ, ಎನಿಮಿ ಅಂದರೆ ಯಾವ, ಶತ್ರು. ಈಸಿ ಅಂದರೆ ಸುಲಭಕ್ಕೆ ಯಾವುದು, ಡಿಫಿಕಲ್ಟ್, ಕಷ್ಟ. ವಿಕ್ಟ್ರಿ ಅಂದರೆ ಜಯಗೆ ಡಿಫೀಟ್, ಸೋಲು. ಅಕ್ಸೆಪ್ಟ್ ಅಂತ ಹೇಳಿದ್ರೆ ಒಪ್ಪಿಕೋ. ರಿಜೆಕ್ಟ್ ಅಂದರೆ ಒಪ್ಪಿಕೊಂಡಲ್ಲೇ ಇರ್ತಕ್ಕಂಥದ್ದು, ರಿಜೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು. ಹೀಗೆ ನಾವೇನು ಮಾಡಬೇಕು, ಇದನ್ನು ಆಪೋಸಿಟನ್ನು ಮಾಡಬೇಕಾಗತ್ತೆ. ಆ್ಯಂಟೋನಿಮ್ಸ್ ಅಂದರೆ ಆಪೋಸಿಟನ್ನು ನಾವು ಮಾಡಬೇಕಾಗತ್ತೆ. ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಮತ್ತು ರೈಟಿಂಗ್ ಸ್ಕಿಲ್ಸ್ 15 ಅಂಕಗಳಿಗೆ ಕೇಳೋ ಸಾಧ್ಯತೆ ಇದೆ. ರೈಟಿಂಗ್ ಸ್ಕಿಲ್ಸ್ ಎಷ್ಟಕ್ಕೆ, 15 ಅಂಕಗಳಿಗೆ ಕೇಳೋ ಸಾಧ್ಯತೆ ಇದೆ. ಇಲ್ಲಿ ರೈಟ್ ಎ ಫಾರ್ಮಲ್ ಲೆಟರ್ ಟು ದಿ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಪರ್ಮಿಷನ್ ಟು ಕಂಡಕ್ಟ್ ಆ್ಯನ್ ಇಂಗ್ಲೀಷ್ ಸ್ಪೀಕಿಂಗ್ ಕಾಂಪಿಟೇಷನ್. ಯಾವುದೋ ಒಂದು ಲೆಟ್ರ್ ಕೊಟ್ಟಿದ್ದಾವೆ, ಫಾರ್ಮಲ್ ಲೆಟರ್, ಅಫಿಷಿಯಲ್ ಲೆಟರ್. 8 ಅಂಕಗಳಿಗೆ ಕೇಳೋ ಸಾಧ್ಯತೆ ಇದೆ ಅಂತ ನಾನು ಹಾಕಿ. ಇಲ್ಲಿ ಫಾರ್ಮಲ್ ಲೆಟರ್ ಇದು ಹೆಡ್ ಮಾಸ್ಟರ್ಗೆ ಬರೀಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು, ಪರ್ಮಿಷನ್ ಟು ಕಂಡಕ್ಟ್ ಆ್ಯನ್ ಇಂಗ್ಲೀಷ್ ಸ್ಪೀಕಿಂಗ್
ಕಾಂಪಿಟೇಷನ್ನ ನೀವು ಕಂಡಕ್ಟ್ ಮಾಡಬೇಕು. ನಾನು ಇಲ್ಲಿ ಸ್ಯಾಂಪಲ್ ಆನ್ಸರನ್ನು ಮಾತ್ರ ಕೊಡ್ತಾಯಿದ್ದೀನಿ, ಹೇಗೆ ಬರೀಬೇಕು ಅನ್ನೋದು. ಮೊದಲು ಯಾರಿಗೆ ಟು ದಿ ಅಂದಾಗ ಇಲ್ಲಿ ಟು ಹಾಕ್ಕೊಡಿ. ಯಾವ ದಿ ಹೆಡ್ ಮಾಸ್ಟರ್, ನೀವು ಒಂದು ಗೌರ್ಮೆಂಟ್ ಹೈಸ್ಕೂಲು ಮೈಸೂರು ಯಾವುದೋ ಒಂದು ಹಾಕ್ಕೊಳ್ಳಿ. ಅವರು ಸೇಮ್ ಅಡ್ರೆಸ್ ಕೊಟ್ಟಿದ್ದು ಹಾಕಿ, ಇಲ್ಲ ಅಂದರೆ XXXYY ಅಂತ ಹಾಕ್ಕೋಬೋದು. ಇಲ್ಲಿ ಹೆಡ್ ಮಾಸ್ಟರ್ ನೀವು ಹಾಕಲೇಬೇಕಾಗುತ್ತೆ. ಟು ಅಡ್ರೆಸ್ ಆಯಿತು. ಇಲ್ಲಿ ಸಬ್ಜೆಕ್ಟ್ ನೋಡಿ, ಸಬ್ಜೆಕ್ಟನ್ನು ಹಾಕಬೇಕು. ಪರ್ಮಿಷನ್ ಟು ಕಂಡಕ್ಟ್ ಆ್ಯನ್ ಇಂಗ್ಲೀಷ್ ಸ್ಪೀಕಿಂಗ್ ಕಾಂಪಿಟೇಷನ್ ಇಲ್ಲೇ ಇದೆ. ಅದು ನೋಡಿ, ಇಂಗ್ಲೀಷು ಸ್ಪೀಕಿಂಗ್ ಕಾಂಪಿಟೇಷನ್ಗೆ ಕಂಡಕ್ಟ್ ಮಾಡೋಕ್ಕೆ ಪರ್ಮಿಷನ್ ನೋಡಿ, ಪರ್ಮಿಷನ್ ಇದೆ, ಕಂಡಕ್ಟ್ ಇದೆ, ಇಂಗ್ಲೀಷ್ ಇದೆ, ಸ್ಪೀಕಿಂಗ್ ಇದೆ, ಕಾಂಪಿಟೇಷನ್ ಇದೆ. ಅದನ್ನೇ ತೊಗೊಂಡೆ ನಾನು, ಪರ್ಮಿಷನ್ ತೊಗೊಂಡೆ ಟು ಕಂಡಕ್ಟ್ ಆ್ಯನ್ ಇಂಗ್ಲೀಷ್ ಸ್ಪೀಕಿಂಗ್ ಕಾಂಪಿಟೇಷನ್. ಇದು ಸಮಸ್ಯೆ ಇಲ್ಲ, ನಾವು ಲೆಟ್ರಲ್ಲೇ ಇರುತ್ತೆ, ಅದನ್ನೇ ನಾವೇನು ಮಾಡ್ಬೋದು, ಸಬ್ಜೆಕ್ಟಲ್ಲಿ ಹಾಕ್ಕೋಬೋದು. ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತಕ್ಕಂಥದ್ದು ಸ್ಯಾಲ್ಯುಟೇಷನ್ ಹಾಕಿ, ಅದು ನಿಮ್ಗೆ ಗೊತ್ತಿದೆ. ಇಲ್ಲಿ ನೀವೇನು ಮಾಡಿ, ಸ್ವಲ್ಪ ಆ ವಿಷಯದ ಬಗ್ಗೆ ಏನು ಮಾಡಿ, ನಿಮಗೆ ಗೊತ್ತಿರ್ತಕ್ಕಂಥ ಇಂಗ್ಲೀಷಲ್ಲಿ ನೀವು ಸ್ಪಷ್ಟವಾಗಿ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಐ ರೆಸ್ಪೆಕ್ಟ್ಫುಲಿ ರಿಕ್ವೆಸ್ಟ್, ಇದನ್ನು ಹಾಗೆ ನೆನಪಲ್ಲಿಟ್ಕೊಳ್ಳಿ. ಯು ಟು ಗ್ರಾಂಟ್ ಪರ್ಮಿಷನ್, ಏನಾದರೂ ಪರ್ಮಿಷನ್ ಬೇಕು ಅಂದರೆ ಐ ರೆಸ್ಪೆಕ್ಟ್ಫುಲಿ ರಿಕ್ವೆಸ್ಟ್ ಯು ಟು ಗ್ರಾಂಟ್ ಪರ್ಮಿಷನ್. ಏನಕ್ಕೆ? ಟು ಆರ್ಗನೈಸ್ ಏನನ್ನು, ಇಂಗ್ಲೀಷ್ ಸ್ಪೀಕಿಂಗ್ ಕಾಂಪಿಟೇಷನ್. ಎಲ್ಲಿ? ಇನ್ ಅವರ್ ಸ್ಕೂಲ್. ಅದು ನಿಮ್ಮ ಸಬ್ಜೆಕ್ಟಲ್ಲೇ ಇದೆ, ನಿಮ್ಮ ಲೆಟ್ರಲ್ಲೇ ಇದೆ. ಸ್ಕೂಲ್. ದ ಕಾಂಪಿಟೇಷನ್ ವಿಲ್ ಹೆಲ್ಪ್ ಸ್ಟೂಡೆಂಟ್ ಇಂಪ್ರೂವ್ ದೇರ್ ಸ್ಪೀಕಿಂಗ್ ಸ್ಕಿಲ್ಸ್, ವೊಕ್ಯಾಬ್ಯುಲರಿ, ಕಾನ್ಫಿಡೆನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಬಿಲಿಟಿ. ಮೆನಿ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟಿಂಗ್ ಅಂತ ಹೇಳ್ಬಿಟ್ಟು ನೀವು ಎಷ್ಟು ಬೇಕು ಅಷ್ಟು ಮಾತ್ರ ಏನು ಮಾಡಿ, ಲೆಟರ್ನ ಒಂದು ಬಾಡಿ ಆಫ್ ದಿ ಲೆಟರ್ನ ಬರೆಯಿರಿ. ತುಂಬಾ ಬರೆದಾಗ ತುಂಬ ತಪ್ಪುಗಳಾಗ್ಬಿಡುತ್ತೆ ಇಂಗ್ಲೀಷಲ್ಲಿ. ನೀವು ವ್ಯಾಕರಣಬದ್ಧವಾಗಿ ಏನು ಮಾಡಬೇಕು, ಈ ಒಂದು ಲೆಟ್ರನ್ನು ಬರೀಬೇಕಾಗತ್ತೆ. ವ್ಯಾಕರಣ ಕರೆಕ್ಟ್ ಇರಬೇಕು, ಗ್ರಾಮರ್ ಶುಡ್ ಬಿ ನೀಟ್ ಆ್ಯಂಡ್ ಸೂಟಬಲ್ ಆಗಿರಬೇಕಾಗತ್ತೆ, ಕರೆಕ್ಟ್ ಇರಬೇಕಾಗತ್ತೆ. ಆಮೇಲೆ ಕೈಂಡ್ಲಿ ಗ್ರಾಂಟರ್ಸ್ ಪರ್ಮಿಷನ್ ಆ್ಯಂಡ್ ಎಕ್ಸ್ಟೆಂಡ್ ಯುವರ್ ಸಪೋರ್ಟ್ ಅಂತ ನೀವು ಹಾಕಬೇಕಾಗುತ್ತೆ. ಈ ಲೈನನ್ನು ನೆನಪಲ್ಲಿ ಇಟ್ಕೊಳ್ಳಿ. ಥ್ಯಾಂಕಿಂಗ್ ಯು ಮತ್ತು ಯುವರ್ಸ್ ಫೈಟ್ಫುಲಿ. ಯುವರ್ಸ್ ಫೈಟ್ಫುಲಿಗೆ ಇಲ್ಲಿ ಯಾರಾದರೂ ಇದು ಅಪಾಸ್ಟ್ರಫಿ ಇಡ್ತವೆ, ಇಡಕ್ಕೆ ಹೋಗಬೇಡಿ. ಇಲ್ಲಿ ಅಪಾಸ್ಟ್ರಫಿ ಇಡ್ತಕ್ಕಂಥ ತಪ್ಪಾಗುತ್ತೆ. ಯುವರ್ಸ್ ಫೈಟ್ಫುಲಿ ABC ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್. ನಿಮ್ಮ ಒಂದು ಸೈನ್ಸು ABCನೋ XYZ ಹಾಕಿದ್ರೆ ಇದೇನಾಗುತ್ತೆ, ಮುಗಿಯುತ್ತೆ. ಇದನ್ನು ನೀವು ಸ್ವಲ್ಪ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದಕ್ಕೂ ಸಂಬಂಧಪಟ್ಟಂತೆ ಅನೇಕ ಲೆಟರ್ಸ್ಗಳನ್ನು ನಾನು ಮುಂದೆ ನನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆಮೇಲೆ ಇನ್ನೊಂದು ಎಸ್ಸೆ ರೈಟಿಂಗ್ ಕೇಳತಕ್ಕಂಥ ಚಾನ್ಸಸ್ ಇದೆ. ಎಷ್ಟು ವರ್ಡ್ಸು? 150 ವರ್ಡ್ಸ್ ಎಸ್ಸೆ ರೈಟಿಂಗ್ ಕೇಳೋ ಸಾಧ್ಯತೆ ಇದೆ. ಯಾವುದಾದ್ರೂ ಒಂದು ವಿಷಯ ಕೊಟ್ಟು ನಿಮಗೆ ಎಸ್ಸೆ ರೈಟಿಂಗ್ನ ಬರೀಬೇಕು ಅಂತ ಕೇಳ್ಬೋದು. ಇಲ್ಲಿ ನಾನು ಒಂದು ವಿಷಯ ತೊಗೊಂಡಿದ್ದೀನಿ, ದ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಬುಕ್ಸ್ ಅಂತಕ್ಕಂಥದ್ದು. 7 ಮಾರ್ಕ್ಸು, 8 ಮತ್ತು 7 15 ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರೈಟಿಂಗ್ ಸ್ಕಿಲ್ಸ್ಗೆ ಕೊಟ್ಟಿದ್ದೀನಿ. ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, ನೀವೇನು ಮಾಡಬೇಕಾಗುತ್ತೆ, ಬರೀಲೇಬೇಕಾಗುತ್ತೆ. ನೋಡಿ, ಸ್ಯಾಂಪಲ್ ಎಸ್ಸೆ ನಾನು ಕೊಟ್ಟಿದ್ದೀನಿ ಯಾವುದ್ರ ಬಗ್ಗೆ, ದ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಬುಕ್ಸ್ ಅಂತ. ಅಂದರೆ ಬುಕ್ಸ್ಗಳನ್ನು ಓದೋದ್ರಿಂದ ಏನು ನಮಗೆ ಇಂಪಾರ್ಟೆನ್ಸ್ ಸಿಗುತ್ತೆ, ಅಥವಾ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು, ಅದ್ರ ಬಗ್ಗೆ ನಾನು ಒಂದು ಎಸ್ಸೆನ ಬರೆದಿದ್ದೀನಿ, ಪ್ರಬಂಧ ಬರೆದಿದ್ದೀನಿ. ನೋಡಿ, ರೀಡಿಂಗ್ ಬುಕ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಹ್ಯಾಬಿಟ್ಸ್ ಎ ಸ್ಟೂಡೆಂಟ್ ಕ್ಯಾನ್ ಡೆವಲಪ್. ಬುಕ್ಸ್ ಇನ್ಕ್ರೀಸ್ ನಾಲೆಡ್ಜು, ಇಂಪ್ರೂವ್ ವೊಕ್ಯಾಬ್ಯುಲರಿ, strengthen language skills. Reading also develops imagination, creativity, critical thinking. Students who read regularly perform better in examination and communicate more effectively. Books teach moral values, introduce new ideas, and help us understand different cultures. Reading newspaper, storybooks, biographies, and reference books broadens our knowledge. It also improves concentration and memory. In today's digital world, reading books remains an important habit because it helps us to become informed, confident, and responsible individuals. Therefore, every student should spend some time reading books every day. ಅಂತ ನಾನಿಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇದೇ ಎಸ್ಸೆ ಕೇಳ್ತಾ ಇಲ್ಲ, ಖಂಡಿತ ಇಲ್ಲ. ಅಲ್ಲಿ ಎಸ್ಸೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದು ನೀವೇನು ಮಾಡಬೇಕಾಗತ್ತೆ, ಆ ಎಸ್ಸೆಗೆ ಸಂಬಂಧಪಟ್ಟಂತೆ 150 ಪದಗಳನ್ನು, 150 ವರ್ಡ್ಸನ್ನು ಆದಷ್ಟು ಜಾಗೃತಿಯಾಗಿ, ಕ್ರಮಬದ್ಧವಾಗಿ, ವ್ಯಾಕರಣಬದ್ಧವಾಗಿ ನೀವು ಬರೀಬೇಕಾಗತ್ತೆ. ಅದಕ್ಕೆ ಈ ಒಂದು ಏನಿದೆ ರೈಟಿಂಗ್ ಸ್ಕಿಲ್ಸಲ್ಲಿ ನಿಮಗೆ ಅಂಕಗಳು, ಕನ್ನಡ ಮೀಡಿಯಮಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಅಂಕಗಳು ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ನೀವೇನು ಮಾಡಬೇಕು, ಪ್ಯಾಸೇಜಲ್ಲಿ ನೀವು ಆ ಅಂಕಗಳನ್ನೇನು ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಗ್ರಾಮರಲ್ಲಿ ಮತ್ತು ವೊಕ್ಯಾಬ್ಯುಲರಿನಲ್ಲಿ ಏನು ಮಾಡಿ, ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಕ್ವಿಕ್ ರಿವಿಷನ್ ಕೊಟ್ಟಿದ್ದೀನಿ. ನಾನು ಹೇಳ್ದಂಗೆ ಕಾಂಪ್ರಹೆನ್ಷನ್ ಅಂತಕ್ಕಂಥದ್ದು ಪ್ಯಾಸೇಜ್, ರೀಡಿಂಗ್ ಕಾಂಪ್ರಹೆನ್ಷನ್. ಇಲ್ಲಿ ನೀವು ಒಂದು 7 ಅಥವಾ 8 ಅಂಕಗಳನ್ನು ತೊಗೊಳೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಗ್ರಾಮರಲ್ಲೂ ಕೂಡ ಒಂದು 7-8 ನೀವು ಅಂಕಗಳನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ, 7 to 8. ವೊಕ್ಯಾಬ್ಯುಲರಿನಲ್ಲಿ ಒಂದು 5 to 6 ನಿಮಗೆ ಬರುತ್ತೆ. ಇಲ್ಲಿ ನಿಮಗೆ ಅಂಕಗಳು ಏನಾಗುತ್ತೆ, ಕಡಿಮೆ ಆಗ್ತಾ 5 ಮಾರ್ಕ್ಸ್ಗೆ.
15 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ನಿಮಗೆ 7 ಸಿಗ್ಬೋದು ಅಂತ ಅಂದ್ಕೊಳ್ಳೋಣ. ಹಿಂಗೆ ನೀವು ಮಾಡಿದಾಗಲೂ ಕೂಡ ಏನಾಗುತ್ತೆ, ನೀವು ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇರುತ್ತೆ 7 or 8 ಇಲ್ಲಿ ಸಿಕ್ಕಿದ್ರು ಕೂಡ. ಸೊ ನೀವು ಹೆಚ್ಚು ಎಲ್ಲಿ ಟ್ರೈ ಮಾಡಬೇಕಾಗುತ್ತೆ ಅಂದರೆ ಪ್ಯಾಸೇಜಲ್ಲಿ, ರೀಡಿಂಗ್ ಕಾಂಪ್ರಹೆನ್ಷನ್ನು, ಗ್ರಾಮರಲ್ಲಿ ನೋಡ್ಕೊಳ್ಳಿ, ವೊಕ್ಯಾಬ್ಲರಿ ನೋಡ್ಕೊಳ್ಳಿ. ಇದೇನಾಗುತ್ತೆ, ಸ್ವಲ್ಪ ವ್ಯಾಕರಣಬದ್ಧವಾಗಿ ಬರೆದು ಮಾತ್ರ ನಿಮಗೆ ಅಂಕಗಳು ಸಿಗುತ್ತೆ. ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂಕಗಳು ಇಲ್ಲಿ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೇಲಿನದಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ, ಇದಕ್ಕೂ ಕೂಡ ಆದ್ಯತೆ ಕೊಡಿ. ಆದರೆ ಇದಕ್ಕಿಂತ ಹೆಚ್ಚು ಆದ್ಯತೆನ ನೀವು ರೀಡಿಂಗ್ ಕಾಂಪ್ರಹೆನ್ಷನ್, ಗ್ರಾಮರ್ ಮತ್ತು ವೊಕ್ಯಾಬ್ಲರಿನಲ್ಲಿ ಕೊಟ್ಟರೆ ಏನಾಗುತ್ತೆ, ಅಂಕಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಟೋಟಲ್ ನಿಮಗೆ 50 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. ಥರ್ಡ್ ಪೇಪರ್ ಏನಿದೆ ಅದು 50 ಮಾರ್ಕ್ಸ್ಗೆ ಇರುತ್ತೆ. ಕಂಪಲ್ಸರಿ ಇದೆ ಎಲ್ಲ PSTRಗೆ, HSTRಗೆ ಮತ್ತು ಏನು ಪದವೀಧರ ಶಿಕ್ಷಕರಿಗೂ ಕೂಡ, ಏನು GPTR ಅಂತ ಏನಿದ್ದಾವೆ ಎಲ್ಲರಿಗೂ ಕೂಡ ಇದು ಏನಾಗಿದೆ, ಕಂಪಲ್ಸರಿ ಆಗಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಒಂದೊಂದೇ ಐಟಮ್ಸನ್ನ ತೊಗೊಂಡು ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನನ್ನ ಚಾನಲ್ನ ನೆನಪಿಟ್ಕೊಳ್ಳಿ, ವೈಸ್ ಅಪ್ ಮೋಟಿವ್ಸ್ ಅಂತ, ಲರ್ನ್, ಪ್ರಾಕ್ಟೀಸ್, ಸಕ್ಸೀಡ್ ಅಂತ ಟ್ಯಾಗ್ಲೈನೊಂದಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ, ಸಿದ್ಧತೆ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಥ ಹೊಸ ವಿಡಿಯೋಗಳು ಅತಿ ಬೇಗ ನಿಮಗೆ ತಲುಪುತ್ತೆ. ನಿಮಗೆ ಎಕ್ಸಾಮ್ಸನ್ನು ಪಾಸ್ ಮಾಡೋದಕ್ಕೆ, ಅತಿ ಹೆಚ್ಚು ಅಂಕಗಳನ್ನು ತೊಗೊಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳನ್ನು ನಾನು ನಿಮ್ಮ ಮುಂದೆ ಅತಿ ಬೇಗ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.